ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಮುಂದುವರೆದಿದೆ. ಧಾರವಾಡದಲ್ಲಿ ಮಗಳನ್ನ ಕರೆದುಕೊಂಡು ಬರಲಿಕ್ಕೆ ಹೋಗಿದ್ದಂತಹ ತಾಯಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಧಾರವಾಡದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮಹಿಳೆ ಬಲಿಯಾಗಿದ್ದಾರೆ. ಶಾಂತವ್ವ ತೋಟಗೇರ 56 ವರ್ಷ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ಮಗಳನ್ನ ಗಂಡನ ಮನೆಯಿಂದ ಕರ್ಕೊಂಡು ಬರಕ್ಕೆ ಹೋಗಿದ್ದಂತ ಹೊತ್ತಲ್ಲಿ ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ. ಶಾಂತವ್ವಗೆ ಎದೆನೋವು ಕಾಣಿಸಿಕೊಂಡಿದೆ. ಕೂಡಲೇ ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಆದರೆ ಆಸ್ಪತ್ರೆ ದಾಖಲಿಸುತ್ತಿದ್ದ ಹಾಗೆ ಮಹಿಳೆ ಶಾಂತವ್ವ ಕೊನೆಯುಸಿರೆಳೆದಿದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತದ ಸರಣಿ ಸಾವು ಮುಂದುವರೆದಿದ್ದು ಧಾರವಾಡದಲ್ಲೂ ಕೂಡ ಹೃದಯಾಘಾತದ ಪ್ರಕರಣ ವರದಿಯಾಗಿದೆ. ಮಹಿಳೆ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಜಸ್ಟ್ 56 ವರ್ಷ ಶಾಂತವ್ವ ಆರಾಮಾಗಿದ್ರು. ಯಾವ ರೀತಿಯ ಹೆಲ್ತ್ ಇಶ್ಯೂಸು ಇರಲಿಲ್ಲ. ಮಗಳ ಮನೆಗೆ ಹೋಗಿದ್ದಾರೆ, ಮಗಳನ್ನ ಕರ್ಕೊಂಡು ಬರಬೇಕು ಅಂತ. ಸೊ ಈ ಹೊತ್ತಲ್ಲಿ ಅವ್ರಿಗೆ ಎದೆನೋವು ಕಾಣಿಸ್ಕೊಂಡಿದೆ. ಇಮಿಡಿಯೇಟ್ ಆಗಿ ಆಸ್ಪತ್ರೆಗೂ ಕೂಡ ಅವ್ರನ್ನ ಸಾಗಿಸಿದ್ದಾರೆ. ಆದರೆ ಅವರಿಗೆ ಚಿಕಿತ್ಸೆಯನ್ನ ಕೊಡೋದಕ್ಕೂ ಮುಂಚಿತವಾಗಿ ಅವರು ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಾವೇದ್. ಎಲ್ಲವೂ ಕೂಡ ಆರಾಮಾಗೇ ಇದೆ ಅನ್ನೋ ಹೊತ್ತಿನಲ್ಲಿ ಇಂಥದ್ದೊಂದು ದುರ್ಘಟನೆ ಆ ಕುಟುಂಬಕ್ಕೆ ಬರಸಿಡಿಲು ಬಡ್ದಂತಾಗಿದೆ. ಹೇಗಾಯ್ತು, ಏನಾಯ್ತು? ಆಸ್ಪತ್ರೆಗೆ ಸಾಗಿಸೋದಕ್ಕೂ ಅವಕಾಶ ಸಿಕ್ಕೇ ಇರ್ಲಿಲ್ವಾ? ನಿಜವಾಗ್ಲೂ ದಿವ್ಯಾ, ಇದು ಮನ ಕಲ್ಕುವಂತ ಒಂದು ಏನಂತ ಹೇಳಿದ್ರೆ ಘಟನೆ ಅಂತ ಹೇಳ್ಬೋದು. ನಿನ್ನೆ ಅಷ್ಟೇ ಏನಂತ ಹೇಳಿದ್ರೆ ಈ ಶಾಂತವ್ವ ತೋಟಗೇರ ಅನ್ನುವಂತ ಮಹಿಳೆ ತನ್ನ ಮಗಳನ್ನ ಏನಂತ ಹೇಳಿದ್ರೆ ಗಂಡನ ಮನೆಯಿಂದ ಕರ್ಕೊಂಡು ಹೋಗಲಿಕ್ಕೆ ಏನಂತ ಹೇಳಿದ್ರೆ ಬಂದಿರ್ತಾರೆ. ಆದ್ರೆ ಹೆಬ್ಬಳ್ಳಿ ಗ್ರಾಮಕ್ಕೆ ಹೋಗಿ ಮುಟ್ಟುವಷ್ಟರಲ್ಲಿ ಈ ಮಹಿಳೆಗೆ ಏನಂತ ಹೇಳಿದ್ರೆ ಎದೆ ನೋವು ಬರುತ್ತೆ. ಅಲ್ಲಿಂದ ಆ ಗ್ರಾಮಸ್ಥರು ಎಲ್ಲರೂ ಏನಂತ ಹೇಳಿದ್ರೆ ಅವ್ರ ಕುಟುಂಬದವರು ಹುಬ್ಬಳ್ಳಿ ಕಿಮ್ಸ್ಗೆ ಏನಂತ ಹೇಳಿದ್ರೆ ಅವರನ್ನ ಆ ಶಾಂತವ್ವ ಅವರನ್ನ ಕರೆದುಕೊಂಡು ಹೋಗುವಂತ ಕೆಲಸ ಕೂಡ ಮಾಡಿದ್ರು. ಆದ್ರೆ ಯಾವುದೇ ಚಿಕಿತ್ಸೆ ಫಲಕಾರಿ ಆಗದೆ ಆ ಮಹಿಳೆಗೆ ಏನಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿರುವಂತದ್ದು. ಇತ್ತೀಚೆಗೆ ಅಷ್ಟೇ ಏನಂತ ಹೇಳಿದ್ರೆ ಈ ಒಂದು ಶಾಂತವ್ವಳ ಮಗಳ ಏನಂತ ಹೇಳಿದ್ರೆ ಮದುವೆ ಆಗಿತ್ತು. ಹೀಗಾಗಿ ಗಂಡನ ಮನೆಗೆ ಅವಳಿಗೆ ಏನಂತ ಹೇಳಿದ್ರೆ ಕರ್ಕೊಂಡ್ ಬರ್ಲಿಕ್ಕೆ ಈ ಮಹಿಳೆ ಏನಂತ ಹೋಗಿದ್ರು. ಆದ್ರೆ ಅದೃಷ್ಟವಶಾತ್ ಏನಂತ ಹೇಳಿದ್ರೆ ಆ ಪಾಪ ಮಹಿಳೆಗೆ ಏನಂತ ಹೇಳಿದ್ರೆ ಸಾವು ನೋಡ್ಬೇಕಾಗಿರುವಂತ ವಿಚಾರ. ದಿವ್ಯಾ, ಥ್ಯಾಂಕ್ ಯು ಜಾವೇದ್, ನಮ್ಮೆಲ್ಲ ಮಾಹಿತಿಗೆ.